ನಮಸ್ಕಾರ. ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ. ಗೆಳೆಯರೆ, ಕರಾವಳಿ ಅಂದ್ಕೂಡಲೇ ಪಟ್ಟ ಅಂತ ನೆನಪಿರ್ತಕ್ಕಂಥದ್ದು ಒಂದು ಕಂಬಳ, ಮತ್ತೊಂದು ಕೋಳಿ ಅಂಕ, ಹಾಗೆ ಯಕ್ಷಗಾನ, ಕರಾವಳಿಯ ಗಂಡು ಕಲೆ ಯಕ್ಷಗಾನ. ಈ ಕರಾವಳಿ ತೀರದಲ್ಲಿ ಕಂಬಳ ಇರ್ತಕ್ಕಂಥದ್ದು ಒಂದು ಪ್ರಿಸ್ಟೇಜ್ ಆಗಿದೆ. ಈ ಕಂಬಳ ಕೋಣವನ್ನು ಸಾಕೋದು, ಕೋಳಿ ಪಡೆಯ ಹೂಂಜವನ್ನು ಸಾಕೋದು, ಇವೆಲ್ಲ ಸಹಿತ ಕರಾವಳಿಯ ಒಂದು ಪ್ರತಿಷ್ಠಿತ ವಿಷಯ ಆಗಿದೆ. ಆದರೆ ವಿಶೇಷ ಅದಲ್ಲ, ಈ ಕಂಬಳ ಇದುವರೆಗೆ ಬಯಲು ಗದ್ದೆಗಳಲ್ಲಿ ನಡೀತಾ ಇತ್ತು. ಆದರೆ ಈ ಕಂಬಳವನ್ನು ಇವತ್ತು ಕೃತಕವಾದ ಕಂಬಗಳ ಓಟದ ಕೋಣದ ಟ್ರ್ಯಾಕನ್ನು ಸಿದ್ಧಪಡಿಸಿ ಇಲ್ಲಿ ಕಂಬಳ ರೆಡಿ ಆಗ್ತಿದೆ. ಇದು ವಿಶೇಷ. ಕರಾವಳಿಯ ಮತ್ತೊಂದು ವಿಶೇಷದ ಜೊತೆಗೆ ಈ ಕರಾವಳಿ ಕಂಬಳ ಎಷ್ಟು ಫೇಮಸ್ ಅಂತ ಹೇಳಲಿಕ್ಕೆ ಇದೊಂದು ಸಾಕ್ಷಿ. ಕರಾವಳಿಯಲ್ಲಿ ಕಂಬಳವನ್ನು ಎಲ್ಲರೂ ಸಹಿತ ಇಷ್ಟಪಡ್ತಕ್ಕಂಥ ಒಂದು ಕ್ರೀಡೆ. ಕರಾವಳಿಯಲ್ಲಿ ಕೃಷಿ ಕೈಕಾರ್ಯ ಮುಗಿದ ನಂತರ ಈ ಕಂಬಳ ಓಟಗಳು ಶುರುವಾಗ್ತಾ ಇದೆ. ಯಾಕಂದರೆ ಭಾಳ ಹಿಂದೆ ನಾವು ಹೋದಾಗ ಈ ಗ್ರಾಮೀಣ ಭಾಗದ ಜನರಿಗೆ ಮನೋರಂಜನೆಗೆ ಬೇರೆ ವಿಷಯಗಳು ಇಲ್ಲದಿದ್ದಾಗ ಮನೋರಂಜನೆಯಾಗಿ ಕಂಬಳ ಹಾಗೂ ಯಕ್ಷಗಾನವನ್ನು ಆಯ್ಕೆ ಮಾಡಿಕೊಂಡು ಮೀಡಿಯಾ ಫೋಕಸ್ ನೋಡಿ, ಅವರು ಕೋಣಗಳು ಎಷ್ಟು ಪೋರ್ಸ್ ಇದಾವೆ ಅಂತ ಅವರು ಹಿಡಿಲಿಕ್ಕೆ ಬಿಟ್ಟಿದ್ದಾರೆ. ಇದು ಗೊರಟೆ 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 ಅವರು ಅಂತ ಅವರು. ಈ ಕಂಬಳದಲ್ಲಿ ಕೋಣೆಗಳನ್ನು ಹಿಡಿಯೋದು ಇವೆಲ್ಲ ಬಹಳ ಕಷ್ಟದ ಕೆಲಸ. ನೀವು ಕಾಂತಾರ ಸಿನಿಮಾದಲ್ಲಿ ನೋಡಿರ್ಬೋದಲ್ಲ, ಕೋಣೆಗಳನ್ನ ಸಿನಿಮಾದಲ್ಲಿ ತೋರಿಸಿದಷ್ಟು ಈಸಿ ಅಂತೂ ಅಲ್ಲ ಇದು. ಇದನ್ನೆಲ್ಲ ಹಲವಾರು ಇದೆ ನೋಡಿ. ಅವರಿಗೆ ಆ ಕೋಣಿಗೆ ಹಿಂದಕ್ಕೆ ಹೋಗು ಮುಂದಕ್ಕೆ ಮಾತಾಡ್ತಕ್ಕಂಥ ಭಾಷೆ ಸಹಿತ ಕಲಿಸಿರ್ತಾರೆ. ಮತ್ತೊಂದು ವಿಶೇಷ ಅಂದರೆ ಈ ಕೋಣೆ ಕಂಬಳ ಗದ್ದೆಗೆ ಇಳಿದುಕೊಳ್ಳೇ ಕಮ್ಮಿ ಓಡ್ಲಿಕ್ಕೆ ಹತ್ತಾ ಇರ್ತಕ್ಕಂಥದ್ದು ಸಿಕ್ಬಿಡ್ತದೆ. ಕಂಬಳದ ಕೋಣೆಯನ್ನು ಸಾಕೋದು ಒಂದು ಪ್ರತಿಷ್ಠಿತ ವಿಷಯ ಆಗಿತ್ತು. ಯಾಕೆಂತಂದ್ರೆ ಪ್ರಾಯಶಃ ಇದು ಪ್ರಥಮವಾಗಿ ಶುರುವಾಗಿರೋದ್ರಿಂದ ಇದೊಂದು ಪರ್ಮನೆಂಟ್ ಟ್ರ್ಯಾಕ್ ಆದರೂ ಆಗ್ಬೋದು. ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಅಂದರೆ ಸಾಂಪ್ರದಾಯಿಕವಾಗಿ ಹಳ್ಳಿಯ ಒಂದೊಂದು ಕುಟುಂಬದಲ್ಲಿ ಶಿಸ್ತುಬದ್ಧವಾಗಿ ದೇವರ ಆರಾಧನೆ ಮೂಲಕ ಕಂಬಳವನ್ನು ನಡೆಸುವಂಥದ್ದು ಕ್ರಮ. ಬಟ್ ಇವತ್ತಿನ ಆರ್ಟಿಫಿಷಿಯಲ್ ಕಾರ್ಯಕ್ರಮಗಳೆಲ್ಲದು ಒಂದು ಹೊಸ ಪ್ರಯೋಗವನ್ನು ಪ್ರಾರಂಭ ಮಾಡಿದ್ದಾರೆ. ಬಹುಶಃ ಕರಾವಳಿ ಪ್ರದೇಶದ ಈ ಕಂಬಳ ಉತ್ಸವವನ್ನು ಆಚರಣೆ ಮಾಡಬೇಕು, ಇದು ನಶಿಸಿ ಹೋಗಬಾರ್ದು ಎಂಬ ಕಾರಣದಲ್ಲಿ ಇಂಥ ವ್ಯವಸ್ಥೆ ಅಡಿಯಲ್ಲಿ ಮಾಡಿರ್ಬೋದು. ಉದಾಹರಣೆ, ನನ್ನ ಕುಟುಂಬದಲ್ಲಿ ಕೂಡ ನಾವು ಕಂಬಳ ಮಾಡಿಸ್ತಾ ಇರುವಂಥ ಮನೆಯವರು, ನಾವು ಹೊರ್ಕೂರು ಅಂತೇಳಿ. ಆ ಕಂಬಳ ನಮ್ಮದು ಗದ್ದೆ ಈ ಥರ ಆರ್ಟಿಫಿಷಿಯಲ್ ಓಣಿ ಥರ ಅಲ್ಲ, ನಮ್ಮದು ಕಂಬಳ ಗದ್ದೆ, ಒಂದು 8-10 ಎಕರೆ ಜಾಗ ಅದು. ಆ ಕಂಬ ಗದ್ದೆಯಲ್ಲಿ ನಾವು ಮಾಡಿಸೋದು. ಮತ್ತು ಬೆಳಿಗ್ಗೆಯಿಂದ ನಾವು ಪ್ರಥಮವಾಗಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಆ ಕೋಣವನ್ನು ತರುವಾಗ ಕೂಡ ಅದೊಂದು ಸಾಂಪ್ರದಾಯಿಕ ಕಳಸವನ್ನು ಹೊತ್ತುಕೊಂಡು ಒಂದು ಕಂಬಳ ಗೆದ್ದಿ ಇಳಿಸ್ಬೇಕು, ಒಂದು ಸಾಂಪ್ರದಾಯಿಕವಾದ ಕಂಬಳ. ಬಟ್ ಈ ಆರ್ಟಿಫಿಷಿಯಲ್ ನಡೀತದೆ, ಇದಕ್ಕೂ ಕೂಡ ನಾವು ಬೆಂಬಲಿಸೋದು. ಯಾಕಂದ್ರೆ ನಮ್ದು ಈ ಉತ್ಸವ ಉಳ್ಕೊಳ್ಳಿ, ಈ ಒಂದು ಕಂಬಳ ಕ್ರೀಡೆ ಎನ್ನುವಂತಹದ್ದು ಜೀವಂತ ಇರಲಿ ಎನ್ನುವುದಕ್ಕೂ ನಮ್ಮ ಒಂದು ಇವಾಗ ಕರಾವಳಿಯ ಪ್ರತಿಷ್ಠಿತ ಒಂದು ಕಂಬಳ, ಎರಡನೇದಾಗಿ ಯಕ್ಷಗಾನ, ಮೂರನೇದಾಗಿ ಕೋಳಿ ಅಂಕ. ಇವತ್ತು ಕರಾವಳಿ ಜನರು ಯಾರನ್ನಾದ್ರೂ ಕೇಳಿದ್ರೆ ನಮ್ಮನೆಲ್ಲ ವಾಟದ ಹೋರಿ ಇತ್ತು, ಅಂಕದ ಕೋಳಿ ಇತ್ತು ಅಂತ ಹೇಳ್ತಕ್ಕಂಥ ಪ್ರಿಸ್ಟೇಜಿನ ವಿಷಯ ಆಗಿರ್ತದೆ ಇದು. ಆದರೆ ಇವತ್ತು ಪೇಟದಿಂದ ನಿಮ್ಮ ಕಂಬಳವೂ ಸಹಿತ ಸಮಸ್ಯೆ ಆಗಿದೆ, ಕೋಳಿ ಅಂಕವೂ ಸಹಿತ ಜೂಜಾಗಿ ಬದಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಹಿಂದಿನ ಪದ್ಧತಿ ಪ್ರಕಾರ ಒಂದು ಸಾಂಪ್ರದಾಯಿಕ ನಡ್ಕೊಂಡು ಬಂದ್ರೆ ಒಳ್ಳೆ ಚೆನ್ನಾಗಿತ್ತು. ಉದಾಹರಣೆ ಕಂಬಳ ಅದು ಕಂಬಳ ರೀತಿಯಲ್ಲೇ ನಡೆದ್ರು ಚಂದ. ಕೋಳಿ ಅಂಕ ಕೂಡ ಅನೇಕ ದೈವದ ಮನೆ ಪರಿಸರದಲ್ಲಿ ಆ ಜಾತ್ರೆ ಪ್ರಯುಕ್ತ ನಾವು ಕೋಳಿ ಅಂಕವನ್ನು ಮಾಡ್ತಾ ಇದ್ವಿ. ಆ ಕೋಳಿ ಅಂಕ ಈಗೇನಾಗಿದೆ, ತಾವು ಹೇಳಿದಂತೆ ಇದು ಜುಗಾರಿಯ ಅಡ್ಡೆ ಆಗಿದೆ. ಈ ಜುಗಾರಿಯ ನಿಲ್ಲಿಸಿಬಿಟ್ರೆ ಕೋಳಿ ಅಂಕ ನಡೆದ್ರಲ್ಲಿ ಏನೂ ಅಪರಾಧ ಆಗೋದಿಲ್ಲ. ಯಾಕಂದ್ರೆ ಕೋಳಿ ತಿನ್ಲಿಕ್ಕೆ ಇರುವಂತ ಒಂದು ಪ್ರಾಣಿ. ಅದನ್ನು ತಿನ್ನುವಾಗ ಅವ್ರು ಏನು ಮಾಡಿದ್ರು, ಏನೋ ಒಂದು ಸಂತೋಷಭರಿತವಾದ ದೇವರ ಒಂದು ಸೇವೆಗೆ ಮೀಸಲಿಟ್ಟ ಕೋಳಿ ಅಂತ ಇಡ್ತಾರೆ. ಆದ್ರಿಂದ ಅದನ್ನು ಮಾಡಿ ಕೋಳಿ ಅಂಕ ಮಾಡಿದ್ರು ಖಂಡಿತ ರೈತರಿಗೆ ಒಂಥರ ಸಂತೋಷ ಕೊಡುವಂತ ಕ್ರೀಡೆ ಅದೊಂದು. ಈ ಕ್ರೀಡೆ ಉಳ್ಕೊಳ್ಳಿ,
ಇವತ್ತಿನ ಜನರೇಷನ್ ಮಕ್ಕಳಿಗೆ ಕಂಬಳ ಅಂದ್ರೆ ಏನೂ ಗೊತ್ತಾಗುದಿಲ್ಲಲ್ಲ. ಏನೋ ಒಂದು ಕಂಬಳ ಅಂತ ಹೇಳಿದ್ರೆ ಕೋಣವನ್ನು ಓಡಿಸ್ತಾರೆ, ಒಂಥರ ಸಂತೋಷವನ್ನು ಕೊಡ್ತಾ ಇರ್ತಾರೆ, ಅದಾರು ಉಳ್ಕೊಂಡು ಕೊನೆ ಕ್ಷಣ. ಬಟ್ ನಮಗೆಲ್ಲ ಇಷ್ಟ ಆಗುದಿಲ್ಲ. ನಮ್ಮ ಹಳ್ಳಿಯಲ್ಲಿ ಯಾವ್ಯಾವ ಕುಟುಂಬದವರು ಇದೆ ಅಲ್ಲಲ್ಲಿ ಮಾಡಿದ್ರೆ ಅದು ಚೆನ್ನಾಗಿತ್ತು ಅನ್ನುವಂತ ನನ್ನ ಅಭಿಪ್ರಾಯ. ಅದು ದೇವ್ರ ಮೆಚ್ಚು ಕೆಲಸ ಕೂಡ ಆಗ್ತಿತ್ತು ಅದು, ಯಾಕಂದ್ರೆ ದೇವ್ರ ಸೇವೆ ನಡಿಬೇಕಲ್ಲಿ. ಇದು ಇಲ್ಲಿ ಇವರು ಏನಿಲ್ಲ. ಬಟ್ ಈ ಕೋಣವನ್ನು ಓಡಿಸ್ತದ ನೋಡಿದಾಗ ನಂಗೆ ಬೇಸರ ಇದೆ, ಯಾಕಂದ್ರೆ ಬರೀ ಇದ್ರಲ್ಲಿ ಓಡಬಾರ್ದು ಕೋಣ. ಒಂದು ಕಂಬಳ, ಬಾರಂದಾಡಿ ಕಂಬಳ, ಕಟ್ಗೆ ಕಂಬಳ, ಹರ್ಕೂರು ಕಂಬಳ, ಮೂಡ್ಲಕಟ್ಟೆ ಕಂಬಳ, ಒಂಡಾರ್ ಕಂಬಳ ಅಂತ ಹೇಳಿದ್ರೆ ಇವತ್ತು ಕೂಡ ನೀವು ಜಾತ್ರೆ ಅಲ್ಲ, ಒಂಡಾರ್ ಕಂಬಳ ಗಾದೆ ಇದೆ. ಹಿಂದಿನ ಕಾಲ ಅಲ್ಲ, ಒಂಡಾರ್ ಕಂಬಳ ಅಲ್ಲ ಅಂತ ಒಂದು ಗಾದೆ ಇದೆ. ಆ ಒಂಡಾರ್ ಕಂಬಳ ಅಂತ ಹೇಳಿದ್ರೆ ಇವತ್ತು ಕೂಡ ಒಂದು ದೈವದ ಜಾತ್ರೆ. ನೀವು ಬೇರೆ ಕಡೆ ಗದ್ದೆ ಮಣ್ಣನ್ನು ತಂದು ಕೆಸರು ಮಾಡಿ ನೀವು ಕಂಬಳ ಇದ್ದು ಮಾಡ್ಬೇಕನ್ನೋಂತ ಅಭಿಪ್ರಾಯ ಹೇಳಿದೆ ನಾನು. ಇವಾಗ ಒಂದ್ಸಲ ಟ್ರಯಲ್ ಮಾಡಿದ್ರು ಅವರು, ಟ್ರಯಲ್ ಮಾಡಿ ಇವರನ್ನ ಕೇಳುವ ಒಂದು ನಿಮಿಷ ನಿಲ್ಲಿ ಅಣ್ಣ. ಇವಾಗ ನೀವು ಗೊರಟಿಯವರು ಬಹಳ ಫೇಮಸ್ ಕಂಬಳದಲ್ಲಿ, ಎಲ್ಲ ಕಡೆಗೂ ನೀವು ಕೋಣ ತಗೊಂಡು ಹೋಗ್ತಾ ಇದ್ದೀರಿ. ಈ ಅದು ಆರ್ಟಿಫಿಷಿಯಲ್ ಕೃತಕವಾದ ಈ ಟ್ರ್ಯಾಕ್ ಅಲ್ಲೂ ಗದ್ದೆಯಲ್ಲಿ ಓಡೋದಕ್ಕೂ ಏನು ಡಿಫ್ರೆನ್ಸ್ ಏನು ಅನಿಸ್ತದೆ ನಿಮಗೆ? ವ್ಯತ್ಯಾಸ ಏನು ಅನಿಸ್ತಿದೆ? ಇವಾಗ ಗದ್ದೆ ಚೆಕ್ ಮಾಡ್ಲಿಕ್ಕೆ ಅಲ್ಲ ಆಗಲ್ಲ. ಗದ್ದೆಯಲ್ಲಿ ಓಡಿಸೋದಕ್ಕೂ ಇದ್ರಲ್ಲಿ ಓಡಿಸೋದಕ್ಕೂ ಗದ್ದೆಯಲ್ಲಿ ಕೆಸರಲ್ಲಿ ಓಡಿಸೋದಕ್ಕೂ ವ್ಯತ್ಯಾಸ ಏನಂತ? ಕೆಸರಲ್ಲಿ ಕಾಲು ಪೂಲ ಕಂತು ಹೋಗ್ತದೆ. ಈಗ ಇದ್ರ ಹೊಂಗೆಯಲ್ಲಿ ಕಾಲು ಕಂತುದಿಲ್ಲ. ಅಂದ್ರೆ ಹೋರಿ ಗ್ರಿಪ್ ಒಂದು ಇದ್ರಲ್ಲೇ ಗ್ರಿಪ್ ಸಿಗುತ್ತೆ. ಇದ್ರಲ್ಲೇ ಗ್ರಿಪ್ ಸಿಗುತ್ತೆ, ಕೆಸರಲ್ಲೇ ಗ್ರಿಪ್ ಸಿಗುದಿಲ್ಲ. ಕೆಸರಾಗ ಓಡೋದು ಕೋಣ ಇಲ್ಲಿ ಓಡೋದಿಲ್ಲ, ಇಲ್ಲಿ ಓಡೋದು ಕೋಣ ಕೆಸರಲ್ಲಿ ಓಡೋದಿಲ್ಲ. ಬಿಡಿ ಪ್ರಮುಖ ಯಾರಿದ್ದಾರೆ ನೋಡಿ, ಇದು ದೊಡ್ಡ ಫೀಲ್ಡ್, ಇದು ದೊಡ್ಡ ಫೀಲ್ಡ್. ಆಲ್ರೆಡಿ ಅಲ್ಲಿ ಮೇಲ್ಗಡೆಗೆ ಎಲ್ಲ ಸಿದ್ಧತೆ ಆಗ್ತಾ ಇದೆ. ನೋಡಿ, ಇಲ್ಲಿ ಕಪ್ಪಳಗೆ ಹೋಗಕ್ಕೆ ನಾವು ತರ್ಕೊಳ್ಬೇಕಾಗ್ತದೆ. ಇವಾಗ ಒಂದು ಸಲ ಅದರ ಅನುಭವ ಏನು ಆಯ್ತು ಅಂತ ನೋಡಿದಾಗ ಅದೊಂದು ರಿಸಲ್ಟ್ ಹೇಳಲಿಕ್ಕೆ ಸಾಧ್ಯ ಇದೆ. ಇದು ತುಂಬಾ ಒಳ್ಳೆಯದು ಅಥವಾ ತುಂಬಾ ಕೆಟ್ಟಿದ್ದು, ಸರಿಯಲ್ಲ, ಅಸಂಪ್ರದಾಯ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಇವರೆಲ್ಲ ಪಿಚ್ ಕ್ಯಾಲ್ಕುಲೇಟರ್, ಹೇಗಾಗಿದೆ ಪಿಚ್ಚು, ಇದು ಸ್ಪಿನ್ ಆಗತ್ತಾ, ಫಾಸ್ಟ್ ಬಾಲಿಗೆ ವ್ಯವಸ್ಥೆ ಮಾಡ್ತದ, ವೀಕ್ಷಣೆ. ನಿಮಗೆ ಆ ಪಾರ್ಟ್ ಎಂಡಲ್ಲಿ ಇರಬೇಕಿದ್ರೆ ನಿಮಗೆ ಕೋಣಗಳ ಓಡಿಸೋದನ್ನು ತೋರಿಸಿದ್ದೆ. ಆವಾಗ ಇದು ಸ್ವಲ್ಪ ಡ್ರೈ ಇದೆ, ಈ ಕಡೆ ಪೊಸಿಷನ್ ಇದೆಯಲ್ಲ ಇದು ಸ್ವಲ್ಪ ಡ್ರೈ ಇದೆ. ಈ ಕಡೆ ಪೊಸಿಷನ್ ಟ್ರ್ಯಾಕ್ ಅಲ್ಲಿ ನೀರಿದೆ. ಹೀಗೆ ಈ ನೀರಿರ್ತಕ್ಕಂಥ ಪ್ಲೇಸಲ್ಲಿ ಕೋಣಗಳನ್ನು ಓಡಿಸಿದರೆ ಹೇಗಾಗ್ತದೆ ಅಂತ ಚೆಕ್ ಮಾಡಲಿಕ್ಕೋಸ್ಕರ ಇವಾಗ ಆ ಕಡೆಯಿಂದ ಇಲ್ಲಿ ಬರ್ತಾರೆ. ಅದಕ್ಕಿಂತ ಮುಂಚೆ ಇಲ್ಲಿ ಇರೋ ಸಿದ್ಧತೆಗಳನ್ನು ನೋಡಿ. ಇದೇನು ಈ ಕಟ್ಟಿದ್ದೀರಲ್ಲ, ಇದು ಕೋಣಿಗೆ ರೆಸ್ಟಿಗ? ನೋಡಿ, ಇದು ಸ್ಟೇಜ್ ಅಂತ, ಸ್ಟೇಜ್ ರೆಡಿ ಆಗ್ತಾ ಇದೆ. ಇದು ಅನೌನ್ಸ್ಮೆಂಟ್ ಸ್ಟೇಜ್. ನಿಮ್ಮ ಇಲ್ಲಿ ಬಂದ್ರೆ ಎಲ್ಲರಿಗೂ ಇದು ಕ್ರಿಕೆಟ್ ಕಾಮೆಂಟೇಟರ್ ಬಾಕ್ಸ್ ಅಂತ ಇರೋದಿಲ್ವಾ? ಹಾಗೆ ಇದು ಕಾಮೆಂಟೇಟರ್ ಬಾಕ್ಸ್. ಇಲ್ಲಿ ಏನು ಕೋಣಗಳಿಂದ ಓಡಿಸ್ತಾ ಇರ್ತಾರಲ್ಲ, ಅವಾಗ ಇಲ್ಲಿ ಎಕ್ಸ್ಪರ್ಟ್ಗಳು ಕಾಮೆಂಟ್ರಿ ಮಾಡ್ತಾರೆ. ಈ ಕಾಮೆಂಟ್ರಿ ಕೇಳಲಿಕ್ಕೆ ಬಹಳ ಖುಷಿ ಇರುತ್ತದೆ. ನೀವು ಕುಂದಾಪುರ ಕನ್ನಡದಲ್ಲಿ ಕಾಮೆಂಟ್ರಿ ಕೇಳಬೇಕು, ಮತ್ತೆ ನಿಮಗೆ ಬೇರೆ ಯಾವ ಕಾಮೆಂಟ್ರಿ ರುಚಿಸೋದಿಲ್ಲ. ನೋಡಿ, ಇವರು ಬಿಜೆಪಿಯ ಮಹಿಳಾ ಮೋರ್ಚಾದ ಬನ್ನಿ, ನಿಮಗೆ ರಾಜಕೀಯ ರಹಿತವಾದಂತಹ ಇದೊಂದು ಕೆಲಸ ನೀತಿ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಹೇಳ್ತಾ ಇರೋದು. ಇವರು ಪ್ರಿಯದರ್ಶಿನಿ ದೇವಡಗ ಅಂತ ಹೇಳಿ ಬಿಜೆಪಿಯ ಮಹಿಳಾ ಮೋರ್ಚಾದ ಜಿಲ್ಲಾ ಕಾರ್ಯದರ್ಶಿ. ಇವರು ಇಲ್ಲಿ ಕಂಬಳ ಹೀಗೆ ಮಾಡ್ತಾ ಇದ್ದಾರೆ. ನೋಡಿ, ಈ ಕಂಬಳ ಹೇಳ್ತಕ್ಕಂಥದ್ದು ಗದ್ದೆಯಲ್ಲಿ ಹಿಡಿತಕ್ಕಂಥದ್ದು, ಆರ್ಟಿಫಿಷಿಯಲ್ ಆಗಿ ಹಿಡಿತಕ್ಕಂಥದ್ದಲ್ಲ. ಇದಕ್ಕೆ ಕೆಲವು ಸಂಪ್ರದಾಯ ಬದ್ಧದವರು ವಿರೋಧಿಸುವರಿದ್ದಾರೆ, ಮತ್ತೆ ಕೆಲವು ಜನರು ಇಲ್ಲ ಇದು ಒಳ್ಳೆಯ ಪ್ರಕ್ರಿಯೆ, ಹೀಗಾಗಿ ಒಂದು ಪರ್ಮನೆಂಟ್ ಇಲ್ಲಿ ಸ್ಟೇಡಿಯಂಗಳಾಗ್ತದೆ, ಕಂಬಳ ನಡೀತದೆ ಅಂದ್ಬಿಟ್ಟು ಹೇಳ್ತಿದ್ದಾರೆ. ನಿಮಗೆ ಏನು ಅನಿಸ್ತದೆ? ಗದ್ದೆಯ ಕಂಬಳ ಬೈಲಿ ಬರೋದು ಸರಿಯಾ? ಗದ್ದೆ ಕಂಬಳ ಬೈಲಿ ಬರುವ ವಿಷಯ ಅಲ್ಲ, ಇದು ನಮ್ಮ ಸಾಂಪ್ರದಾಯಿಕ ಕಲೆ. ಇದನ್ನ ಉಳಿಸಿ ಬೆಳೆಸುವುದು ಒಂದೇ ನಮ್ಮ ಹೋರಾಟ ಇರ್ಬೋದು ಅಥವಾ ಆಸಕ್ತಿ ಇರ್ಬೋದು. ನಮ್ಮ ಏನು ಕಲ್ಚರ್ ಹಿಂದಿಂದ ಬಂದಿದೆ ಅದನ್ನು ಬೆಳೆಸ್ಬೇಕಷ್ಟೆ. ಅದು ಕೆಲವು ಸರ್ತಿ ಬೆಂಗಳೂರಲ್ಲಿ ಮಾಡಿದ್ರು, ಶಿವಮೊಗ್ಗದಲ್ಲಿ ಮಾಡ್ಬೇಕಂತಿದ್ರು, ಮಾಡ್ಲಿಕ್ಕಾಗ್ಲಿಲ್ಲ. ಅದು ರಾಜ್ಯದಲ್ಲಿ ಎಲ್ಲಿ ಕೂಡ ಮಾಡ್ಬೋದು. ಬರ್ತಾ ಇದ್ದಾವೆ ಬರ್ಲಿ
ನೋಡಿ ಕೋಣ ಓಡಿ ಬಂತಲ್ಲ, ಧಗೆ ಬಿಡ್ತಿದ್ದಾರೆ ನೋಡಿ ಬಾಯಲ್ಲಿ. ಶ್ರೀನಿವಾಸ ಇವರು ಕೃಷಿಕರು, ಹಕ್ಲಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆಳಕಳಿ ಅಂತ ಹೇಳ್ತಕ್ಕಂಥದ್ದು ಊರು ಇರುದ್ದು. ಇವರು ನಾನು ಮೊದಲು ಹೇಳಿದ್ದೆ ನಿಮಗೆ, ಇವರು ಹಲವಾರು ಕಂಬಗಳಲ್ಲಿ ಭಾಗವಹಿಸಿದ್ರು ಅಂತೇಳಿ. ನಮ್ಮ ಕುಂದುಬಾರಂದಾಡಿ ಕಂಬಳ ಅಂತಕ್ಕಂಥ ಬಹಳ ಫೇಮಸ್. ಬೇರೆ ಬೇರೆ ಕಂಬಗಳಲ್ಲಿ ಭಾಗವಹಿಸಿದ್ದಾರೆ. ಅವರು ಗದ್ದೆ ಕಂಬಳವನ್ನು ನೋಡಿದ್ದಾರೆ, ಈ ಕೃತಕ ಕಂಬಳವನ್ನು ನೋಡಲಿಲ್ಲ. ಈ ಕಂಬಳದ ಬಗ್ಗೆ ಶ್ರೀನಿವಾಸ ಏನು ಹೇಳ್ತೀಯಲ್ಲ, ಗದ್ದೆಯ ಕಂಬಳಕ್ಕೂ ಇದಕ್ಕೂ ಏನು ನಿಮ್ಗೆ ಅನಿಸ್ತಾ ಇದೆ? ನಮಗೆ ಭಾರಿ ಖುಷಿ ಪಡ್ತಾ ಇದ್ವಿ. ಇಂಥ ಕಂಬಳ ನಾವು ಇನ್ನು ನೋಡ್ಲಿಲ್ಲ, ಖುಷಿ ಪಡ್ತಾ ಇದ್ದೇವೆ ನಾವು. ನಿಂತಾಗ ಈ ಕಲೆಯ, ಈ ಕಂಬಳದ ತಾಕತ್ತು ಎಷ್ಟು ಹೇಳ್ತಕ್ಕಂಥದ್ದು ನಿಮ್ಗೆ ಅರ್ಥ ಆಗ್ತದೆ. ನೋಡಿ ಎಷ್ಟು ಸಖತ್ತಾಗಿ ವೇದಿಕೆಯನ್ನು ಸಿದ್ಧ ಮಾಡಿದ್ದಾರೆ. ಅಲ್ಲಿ ತಗೊಳ್ಳುವ. ಆದರೆ ಇವರನ್ನ ಖಂಡಿತ ಮೆಚ್ಕೊಳ್ಬೇಕು. ಯಾಕಂದ್ರೆ ಇವರು ಸ್ವಚ್ಛತೆಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ನೋಡಿ. ಮತ್ತು ಇವರ ಈ ಏನು ದುಕಾನ್ ಇದೆಯಲ್ಲ, ಈ ದುಕಾನ್ ಸಹಿತ ತುಂಬ ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತಕ್ಕಂಥದ್ದು ವಿನಂತಿಯ ಬೋರ್ಡ್ ಬೇರೆ ಹಾಕೊಂಡಿದ್ದಾರೆ. ಎಲ್ಲರಲ್ಲೂ ಸಹಿತ ಈ ಸ್ವಚ್ಛತೆ ಬಗ್ಗೆ ಈ ರೀತಿ ಜಾಗೃತಿ ಬಂದರೆ ನಮ್ಮ NH ಪಕ್ಕ ಕಸ ತೊಟ್ಟಿ ಅಂತೂ ಆಗ್ತಿರಲಿಲ್ಲ. ನಾನು ಕಂಬಳವನ್ನು ನಮ್ಮ ಗಂಗನಾಡು ಆ ಭಾಗದಲ್ಲಿ ನಮ್ಮ ಮರಾಠಿ ಸಮಾಜ ಮತ್ತು ಗಂಡ ಸಮಾಜ ಊರಿನವರೆಲ್ಲ ಸೇರಿ ನಾವು ಕಂಬಳವನ್ನು ಮಾಡ್ತಾ ಇದ್ದೀವಿ. ಅದರ ನಂತರ 3ನೇ ವರ್ಷದ ಕಂಬಳವನ್ನು ಸಹ ನಾನು ಅಲ್ಲಿ ಅಣುಕೋಡ್ಲು ಕರಂಟಿ ಮನೆಯವರ ಸಹಕಾರದಲ್ಲಿ ಅಲ್ಲಿ ಕಂಬಳವನ್ನು ಮಾಡಿದ್ದೇವೆ. ಎಲ್ಲ ಈ ಭಾಗದಲ್ಲಿ ಅನೇಕ ನಮ್ಮ ಕಂಬಳದ ಆಸಕ್ತರ ಒಂದು ಅಭಿಪ್ರಾಯ ಏನು ಕೇಳಿದ್ರೆ, ನಮ್ಮ ಉಡುಪಿಯಿಂದ ಈ ಕಡೆಗೆ ಜೋಡುಕೆರೆ ಕಂಬಳ ಇಲ್ಲ ಅಂತಕ್ಕಂಥದ್ದು ಕಂಬಳದ ದೊಡ್ಡ ಓಟಗಾರರ ಅಭಿಮಾನಿಗಳ ಅಭಿಪ್ರಾಯ ಆಗಿತ್ತು. ನಾನು ಅದನ್ನ ಏನ್ ಮಾಡಿದೆ ಕೇಳಿದ್ರೆ, ಈ ಸಲ ಒಂದು ಅನೇಕ ನಮ್ಮ ಕಾರ್ಯಕ್ರಮ ನಮ್ಮ ಜಿಲ್ಲಾ ಸಮಿತಿಯವ್ರನ್ನ ನಾನು ಚರ್ಚೆ ಮಾಡಿ ನಮಗೊಂದು ಜೋಡುಕೆರೆ ಕಂಬಳವನ್ನು ಮಾಡಲಿಕ್ಕೆ ಅವಕಾಶಗಳನ್ನ ಕೊಡಬೇಕು ಅಂತ ಹೇಳಿ ಕೇಳಿದೆ. ಅವಾಗ ಬಹಳ ಆ ದಿನಾಂಕ ತಗೊಳ್ಳಿಕ್ಕೆ ತುಂಬ ಕಷ್ಟ ಆಗಿತ್ತು. ಕೊನೆಯಲ್ಲಿ ಏನಾಯ್ತು ಕೇಳಿದ್ರೆ, ಕಳೆದ ವರ್ಷ ಶಿವಮೊಗ್ಗದಲ್ಲಿ ಕಂಬಳ ಮಾಡಿದ್ರು. ಆ ಶಿವಮೊಗ್ಗದ ಕಂಬಳ ಕ್ಯಾನ್ಸಲ್ ಆದ್ರಿಂದ ಜಿಲ್ಲಾ ಕಂಬಳ ಸಮಿತಿಯವರು ದೀಪಕ್ ಶೆಟ್ರೆ, ನಿಮಗೊಂದು ಸುವರ್ಣ ಅವಕಾಶ ಸಿಕ್ಕಿದೆ, ಈ ಕಂಬಳವನ್ನು ನಿಮಗೆ ಕೊಟ್ಟಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ನಮಗೆ ಅದು ಬಹಳ ಖುಷಿ ಆಯ್ತು. ಯಾಕಂದ್ರೆ ಇಲ್ಲಿ ನಾನು ಈ ಕಂಬಳವನ್ನು ಜೋಡುಕೆರೆ ಕಂಬಳವನ್ನು ಮಾಡಿದವಾಗ, ಯಾಕೆಂದ್ರೆ ನಾನು ಗಂಗನಾಡು ಹಳ್ಳಿ ಭಾಗದಲ್ಲಿ ಮಾಡಬೇಕನ್ನೋ ಚಿಂತನೆ. ಆದರೆ ತುಂಬಾ ಜನ ಹೇಳಿದ್ರು, ಈ ಒಂದು ಭಾಗದಲ್ಲಿ ಮಾಡೋದ್ರಿಂದ ಈ ಭಾಗದಲ್ಲಿ ಅನೇಕ ಕಂಬಳದ ಮನೆಗಳು ಕಂಬಳವನ್ನು ನಿಲ್ಲಿಸಿದ್ದಾರೆ. ಈಗ ಕಂಬಳಗಳು ಮಾಡ್ತಾ ಇಲ್ಲ ಅಂತಕ್ಕಂಥ. ಮುಂದಿನ ದಿವಸಗಳಲ್ಲಿ ಯಾವ್ಯಾವ ಮನೆತನದಲ್ಲಿ ಕಂಬಳ ನಿಂತೋಗಿದೆ ಆ ಮನೆಯಲ್ಲೂ ಸಹ ಮುಂದೆ ಕಂಬಳ ಆಗಬೇಕು ಅಂತಕ್ಕಂಥದ್ದು ಒಂದು ಸಂದೇಶವನ್ನು ಕೊಡಬೇಕಂಥದ್ದು ನನ್ನ ಅಭಿಪ್ರಾಯ. ಮತ್ತೆ ನಿಮಗೊಂದು ಗೊತ್ತಿದೆ, ಯಾಕೆಂದ್ರೆ ಹಿಂದಿನ ಕಾಲದಲ್ಲಿ ಏನು ಇವತ್ತು ನಾವು ಕೊಯ್ಲು ಭತ್ತವನ್ನು ತಿರಿಯನ್ನ ಕಟ್ಟಿದ ಮೇಲೆ, ಮುಡಿಯನ್ನ ಕಟ್ಟಿದ ಮೇಲೆ ನಮ್ಗೆಲ್ರಿಗೂ ಒಂದು ರೈತರ ಒಂದು ಹಬ್ಬ ಯಾವ್ದಕ್ಕಂದ್ರೆ ನಮ್ಗೆ ಕಂಬಳ. ಯಾಕೆ ಕಂಬಳ ಇವತ್ತು ನಮ್ಗೆ ತಕ್ಕರ್ಚಿ ಕಂಬಳ ಇದೆ, ಎಲ್ಲೂರು ಕಂಬಳ ಇದೆ, ನಮ್ಗೆ ಕರ್ಗಾಲ್ ಕಂಬಳ ಇದೆ, ಕೊಡೇರಿ ಕಂಬಳ ಇದೆ. ಹಿಂಗೆ ಬೇರೆ ಬೇರೆ ತುಂಬಾ ರೀತಿಯಾಗಿಂತ ಕಂಬಳಗಳು ನಮ್ಮ ಭಾಗದಲ್ಲಿ ಇತ್ತು.
ನಾವು ಮೊನ್ನೆ ಆ ಕಡೆಗೆ ತುಳುನಾಡು ಭಾಗದಲ್ಲಿ ಹೋದವಾಗ ಅಲ್ಲಿ ಜನರ ಅಲ್ಲಿ ಅವರು ಕೋಣವನ್ನು ಸಾಕ್ತಕ್ಕಂಥದ್ದು 40-50 ಲಕ್ಷ ಒಂದೊಂದು ಕೋಣಗಳಿಗೆ ಒಳ್ಳೊಳ್ಳೆ ಕೋಣಗಳನ್ನು ಸಾಕಿದ್ದಾರೆ, ಒಂದು ಮಗಿನ ತರ ಸಾಕಿದ್ದಾರೆ ಅದಕ್ಕೋಸ್ಕರನೇ ಕೋಣ ಸಾಕ್ತಿದ್ದಾರೆ. ಹೌದು, ಖಂಡಿತವಾಗಿ. ಯಾಕಂದ್ರೆ ಅವರು ವರ್ಷಂಪ್ರತಿ ಅವರ ಮಾಡಿರ್ತಕ್ಕಂಥ ಕೊಟ್ಟಿಗೆಗಳು, ಅದಕ್ಕೆ ಆ ಕೋಣಕ್ಕೆ ಬೇಕಾಗಿರ್ತಕ್ಕಂಥ ಫ್ಯಾನ್ಗಳು, AC ಗಳು ನೋಡಿದ್ರೆ ಯಾರು ಅದನ್ನ ಉಳಿಸಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಒಳ್ಳೆ ಪ್ರಯೋಗವನ್ನ ಬೈಂದೂರಿನಲ್ಲಿ ನಾವು ಯಾಕೆ ಮಾಡಬಾರ್ದು ಅಂತಕ್ಕಂಥ ಒಂದು ಚಿಂತನೆ. ಅದಕ್ಕೆ ಪೂರಕವಾಗಿ ಇವತ್ತು ಬಹಳ ಕಷ್ಟಪಟ್ಟಿದ್ದಾರೆ. ಯಾಕಂದ್ರೆ ಈ ನಗು ಸಿಟಿ ಅಂತ ಮುಳ್ಳಿಕಟ್ಟೆ ಜಾಗದಲ್ಲಿ ನಗು ತೋರಿಸುವ ಕೆಲಸ, ನಗು ತರುವಂತ ಕೆಲಸ ಅದು ಸುಲಭದ ಕೆಲಸ ಅಲ್ಲ. ಅದು ಎಲ್ಲರಿಗೂ ಅಭಿಪ್ರಾಯ. ನಾನು ಭೂಮಿ ಪೂಜೆ ಮಾಡಿದ್ರು ಅದು ಅಭಿಪ್ರಾಯ ಇತ್ತು. ಯಾಕಪ್ಪ ಇಲ್ಲಿ ನೀರನ್ನು ಕೆರೆಯನ್ನು ಮಾಡಿ ಹೇಗೆ ನೀರು ತರ್ತಾರೆ ಅಂತಕ್ಕಂಥ ಭಾವನೆ ಸಹ ಇತ್ತು. ಆದ್ರೆ ತಾಯಿ ಕೊಲ್ಲೂರು ಮೂಕಾಂಬಿಕೆಯ ಆಶೀರ್ವಾದ, ಇಲ್ಲಿಯ ದೈವ ದೇವರುಗಳ ಆಶೀರ್ವಾದ, ಅದು ಹಂಗೇನು ಸ್ವಲ್ಪ ಕೆರೆಯಲ್ಲಿ ಮಾಡಿ ತುಂಬಾ ಕಷ್ಟ ಆಯ್ತು, ಹಾಗೆ ತುಂಬಾ ಟೆನ್ಷನ್. ಆದ್ರೂ ಸಹ ದೇವರು ನಂಬಿದವರು ನಾನು ಬಿಟ್ಟುಕೊಡದೇ ಇರೋದ್ರಿಂದ ಖಂಡಿತ ಒಂದು ಅದ್ಭುತವಾದಂಥ ಕೆರೆ ಇವತ್ತು ನಿರ್ಮಾಣ ಆಗಿದೆ. ಮತ್ತೆ ಈ ಕೆರೆಗೆ ನಾವು ಏನ್ ಮಾಡಿ ಹೆಸರು ಕೊಟ್ಟಿದ್ದೇವೆ ಅಂದ್ರೆ ಕೋಟಿ ಚೆನ್ನಯ್ಯ ಜೋಡು ಕೆರೆ ಕಂಬಳ ಅಂದ್ರೆ. ಯಾಕೆಂದ್ರೆ ತುಳುನಾಡಿನ ವೀರಪುರುಷರು ಯಾರು ಕಂಡ್ರೆ ಅದು ಕೋಟಿ ಚೆನ್ನಯ್ಯ, ಅವರ ಹೆಸರಿನಲ್ಲಿ ಒಂದು ಕಂಬಳವನ್ನು ಮಾಡಬೇಕು ಅಂತೇಳಿ ನಾವು ತುಂಬಾ ಹೆಸರುಗಳಿತ್ತು. ಆದ್ರೆ ಈ ಭಾಗದಲ್ಲಿ ಇರ್ತಕ್ಕಂಥ ಕೋಟಿ ಚೆನ್ನೈ ಹೆಸರಲ್ಲಿ ಮಾಡಿದ್ರು ಒಳ್ಳೆದಾಗ್ತಾ ಇದ್ದಾಳೆ. ಆದ್ರಿಂದ ಈ ಒಂದು ಕಂಬಳಕ್ಕೆ ನನಗೆ ಅನಿಸುತ್ತೆ 19ನೇ ತಾರೀಕು ಈ ಬೆಳಿಗ್ಗೆ ಕಂಬಳ ಶುರುವಾಗ್ತದೆ, ಆದಿತ್ಯವಾರ ಮಧ್ಯಾಹ್ನ ಮುಗಿತದೆ. ಒಂದು ಹಗಲು, ಒಂದು ರಾತ್ರಿ, ಒಂದು ಮತ್ತೊಂದು ಹಗಲು ಇಷ್ಟು 200 ಜೊತೆ ಬರುವಂತ ನಿರೀಕ್ಷೆ ಇದೆ. ನನ್ನ ಆಲೋಚನೆ ಇದೆ, ಸಾಧಾರಣ 60-70 ಜನ ಸೇರ್ತಾರೆ. ಈಗಾಗಲೇ 50 ದಕ್ಷಿಣ ರೈಲ್ವೆಯ ಬೈಂದೂರು ಇರ್ಬೋದು, ಕುಂದಾಪುರ ಇರ್ಬೋದು, ಭಟ್ಕಳ ಇರ್ಬೋದು, ಯಾವುದೇ ಹಳ್ಳಿ ಬೇಕಾದ್ರೆ ಈ ಸಲ ಬೈಂದೂರು ಕಂಬಳದ ಬೈಕ್ ಮಾರ ಅಂತಿದೆ. ಆ ರೀತಿಯಾದಂತ ಮಾತುಗಳು ಹಳ್ಳಿಯಲ್ಲಿ ಬರ್ತಾ ಇದೆ. ಅದರಿಂದ ಕಂಬಳ ಬಹಳ ವಿಜೃಂಭಣೆ ನಡೀತಾ ಇರೋ ನನ್ನ ಅಭಿಪ್ರಾಯ. ಇವಾಗ ಕಂಬಳದಲ್ಲಿ ಬರೀ ಕಂಬಳ ಒಂದು ಮಾತು ಇಟ್ಕೊಳ್ತೇನೆ, ಕಂಬಳ ಮತ್ತು ಕೃಷಿಗೆ ಹತ್ತಿರದ ನಂಟಿದೆ. ಈ ಒಂದು ದೊಡ್ಡ ವೇದಿಕೆಯಲ್ಲಿ ಕೃಷಿಗೆ ಸಂಬಂಧಪಟ್ಟಿರುವ ಬೇರೆ ಏನೇನು ಕಾರ್ಯಕ್ರಮಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ? ನಮಗೆ ದೊಡ್ಡ ರೀತಿಯಾಗಿರ್ತಕ್ಕಂಥ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಕೃಷಿಗೆ ಸಂಬಂಧಪಟ್ಟಿದ್ದ ಕಾರ್ಯಕ್ರಮ ಮಾಡಬೇಕನ್ನೋ ಅಭಿಪ್ರಾಯ ಇತ್ತು. ಆದರೆ ಸಮಯದ ಎಲ್ಲ ಬೇರೆ ಬೇರೆ ಅವಕಾಶಗಳು ಕಮ್ಮಿ ಇರೋದ್ರಿಂದ ನಾವು ಏನ್ ಮಾಡ್ತಿದ್ದೇವೆ ಅಂದ್ರೆ ಈ ಕಂಬಳವನ್ನೇ ಒಂದು ರೀತಿಯಾಗಿ ರೈತರ ಸಂದೇಶ ಅಂತಕ್ಕಂಥದ್ದನ್ನ, ರೈತರಿಗೆ ಕೊಡ್ತಕ್ಕಂಥ ಸಂದೇಶ. ಯಾಕೆಂದ್ರೆ ಇವತ್ತು ಹಿಂದೆ ನಾವೇನೆಲ್ಲ ಮಾಡ್ತಿದ್ದೇವೆ, ಇವತ್ತು ಭತ್ತ ಬೆಳಿತಿದ್ದೇವೆ, ಅಡಿಕೆ ಬೆಳಿತಿದ್ದೇವೆ, ತೆಂಗು ಬೆಳಿತಿದ್ದೇವೆ. ಈಗಿನ ಮಕ್ಕಳಿಗೂ ಇದನ್ನ ಪ್ರೋತ್ಸಾಹ ಕೊಡ್ಬೇಕು. ಯಾಕಂದ್ರೆ ಈಗ ಹುಟ್ಟತಕ್ಕಂಥ ಮಕ್ಕಳಿಗೆ ಅದರಲ್ಲಿ ಗೊತ್ತಿಲ್ಲ ಭತ್ತ ಯಾವ ಮರದಲ್ಲಿ ಬೆಳಿತೀವಿ ಗೊತ್ತಿರುವುದಿಲ್ಲ. ಇದನ್ನೆಲ್ಲ ಕೃಷಿಗೆ ವಿಶೇಷವಾದ ಮನೆಯಲ್ಲಿ ಹೇಳಿದ್ದೇನೆ, ಕೃಷಿಗೆ ನಾವು ರೈತರಿಗೆ ಪ್ರೋತ್ಸಾಹ ಕೊಡಬೇಕು. ಈ ದೇಶವನ್ನು ಕಾಯ್ತಕ್ಕಂಥ ಸೈನಿಕರಿಗೆ ಪ್ರೋತ್ಸಾಹ ಕೊಡಬೇಕು. ಅವರಿಗೆ ಪ್ರೀತಿಯಲ್ಲಿ ಮಾತ್ರ ಈ ದೇಶ ಉಳಿತದೆ ಅಂತಕ್ಕಂಥಲ್ಲ. ಅದಕ್ಕೆ ಜಾಸ್ತಿ ಆಗಿರ್ತಕ್ಕಂಥ ಪ್ರೋತ್ಸಾಹವನ್ನು ಕೊಡೋದ್ರ ಮುಖಾಂತರ ಮುಂದಿನ ದಿವಸಗಳಲ್ಲಿ ಬೈಂದೂರಿನಲ್ಲಿ ಯಾವ ಮನೆತನದಲ್ಲಿ ಕಂಬಳಗಳು ನಿಂತೋಗಿದೆ ಅದು ಪುನರಾರಂಭ ಆಗ್ಬೇಕು ಅನ್ನುವಂಥದ್ದು. ಅಲ್ಲ, ನಿಮ್ಗೆ ನೆಲ್ಯಾಡಿಯಲ್ಲಿ ಫೇಮಸ್ ಕಂಬಳ ಅಲ್ಲ, ಅದ್ರ ಕಥೆ ಅಂತ ಹೇಳಿ ಒಂದು ಸ್ವಲ್ಪ. ಇಲ್ಲ, ನಾವು ನೆಲ್ಯಾಡಿಯಲ್ಲಿ ಕಂಬಳವನ್ನು ಮಾಡ್ತಾ ಇಲ್ಲ. ನಾವು ಮಾಡ್ತಾ ಇರ್ತಕ್ಕಂಥ ತಕರ್ಸೆಯ ನಾರಾಯಣ ಹೆಗಡೆ ಅವರ ತಕರ್ಸೆ ಆ ಕಂಬಳ. ಈ ಕನ್ನನಾಡು ಅಂತಕ್ಕಂಥ ನಿಂತೋದ ಕಂಬಳವನ್ನ 28 ವರ್ಷ ನಾವು ಮಾಡ್ಕೊಂಡು ಬಂದಿದ್ದೇನೆ. ಇಲ್ಲ, ಇದರಲ್ಲಿ ರಾಜಕಾರಣ ಇಲ್ಲ, ಏನೂ ಇಲ್ಲ. ಯಾಕೆಂದ್ರೆ ಬೈಂದೂರು ಕ್ಷೇತ್ರದ ರೈತರನ್ನ ಒಟ್ಟಾಗಿಕೊಂಡು ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸ. ನನಗೆ ನಮ್ಗೆ ಎಲ್ಲಾ ಪಕ್ಷದಲ್ಲೂ ನಮ್ಮ ಸ್ನೇಹಿತರಿದ್ದಾರೆ, ನಮ್ಮ ಪ್ರೀತಿ ಮಾಡೋರಿದ್ದಾರೆ. ಹೊಟ್ಟೆ ಕಿಚ್ಚಿ ಬೆರಳ ವಿಷಯದ ಬೀಜ ಹಾಕ್ಲಿಕ್ಕೆ ಏನೇನೋ ಪ್ರಯತ್ನ ಮಾಡ್ತಾರೆ. ಮಾತಾಡೋರು ಅರೆ ಹುಚ್ಚು. ಯಾಕೆಂದ್ರೆ ಅವ್ರು ಸರಿ ಇರೋಲ್ಲ. ಯಾಕೆಂದ್ರೆ ನನ್ನ ಪ್ರಾಮಾಣಿಕತೆ, ನನ್ನ ಹೋರಾಟ ನನ್ಗೆ ಗೊತ್ತಿದೆ. ಯಾಕೆಂದ್ರೆ ನಾನು ಯಾವುದೇ ಪಕ್ಷದಲ್ಲಿದ್ದಿಲ್ಲ, ಆ ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ. ಅದ್ರ ಜೊತೆಗೆ ಇಡೀ ಕ್ಷೇತ್ರದಲ್ಲಿ ಎಲ್ಲ ಜನರ, ರೈತರ ಪ್ರೀತಿ ಮತ್ತು ವಿಶ್ವಾಸ ಗಳಿಸಲಿಕ್ಕೆ ನಾನು 100ಕ್ಕೆ 100 ಯಾವಾಗಲೂ ತಯಾರಿದ್ದೇನೆ. ಇವಾಗ ಆಲ್ರೆಡಿ ನೀವು ರೈತ ಸಂಘವನ್ನು ಕಟ್ಟಿಕೊಂಡಿದ್ದೀರಿ, ರಾಜ್ಯ ಅಧ್ಯಕ್ಷರ ಸಹಿತ ಆಗಿದ್ದೀರಿ.
ಈ ಕಂಬಳವನ್ನ ಫೌಂಡೇಶನ್ ಆಗಿ ಇಟ್ಟುಕೊಂಡು ಒಂದು ಸ್ಟೆಪ್ ಆಗಿ ಇಟ್ಕೊಂಡ್ಬಿಟ್ಟು ಈ ರಾಜ್ಯಾದ್ಯಂತ ಈ ಕಂಬಳವನ್ನ ಇವಾಗ ಹೇಗೆ ಈ ಬಯಲಲ್ಲಿ ಕಂಬಳ ತಂದ್ರು ಹಾಗೆ ಬಯಲು ಸೀಮೆಯಲ್ಲೂ ಸಹಿತ ಈ ಕಂಬಳವನ್ನು ಪರಿಚಯಿಸುವ ಕೆಲಸ ಏನಾದರೂ ಮಾಡ್ತೀರಾ? ಈಗಾಗಲೇ ನಮ್ಮ ಪೇಟಾದವರು ಅವರೇನು ಹೇಳಿದ್ದಾರೆ, ಕಾಲ ನಮ್ಮ ಬೈಂದೂರು ಉಡುಪಿ ಮತ್ತು ಮಂಗಳೂರಿಗೆ ಮಾತ್ರ ಹೈಕೋರ್ಟ್ನಲ್ಲಿ ನಮ್ಮ ಪರ್ಮಿಷನ್ ಆಗಿದೆ. ಬೇರೆ ಜಿಲ್ಲೆಗಳಿಗೆ ಮಾಡಲಿಕ್ಕೆ ಪೇಟದವರು ಬಿಡುವುದಿಲ್ಲ. ಇದನ್ನು ಈಗ ಕಂಬಳವನ್ನು ಮಾಡಲಿಕ್ಕೆ ಬಿಡುದು. ಈಗ ನಮ್ಮ ಶಿವಮೊಗ್ಗದಲ್ಲಿ ಇವತ್ತು ಕಂಬಳ ಆಗದಲ್ಲಿ ಕಾರಣ ಯಾಕೆಂದ್ರೆ ಪೇಟದವರ ಅಬ್ಜೆಕ್ಷನ್ ಇರೋದ್ರಿಂದ ಅಲ್ಲಿ ಕಂಬಳ ಆಗ್ತಾ ಇಲ್ಲ. ಕೊಡ್ತಾ ಇರ್ತಕ್ಕಂಥ ಸಾಂಪ್ರದಾಯಿಕ ಕಂಬಳ ಇರ್ತಕ್ಕಂಥದ್ದು ನಮ್ಮ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ, ಕರಾವಳಿಯಲ್ಲಿ ಮಾತ್ರ ಅದು. ಆದ್ರಿಂದ ನಮ್ಮ ಹೋರಾಟ ಇದೆ ಮುಂದಿನ ದಿವಸಗಳಲ್ಲಿ ರಾಜ್ಯದಲ್ಲಿ ಯಾಕೆಂದ್ರೆ ಮನುಷ್ಯರು ದಿವಸ ಹೇಗೆ ಖುಷಿ ಪಡ್ತಾರೆ ಅದೇ ರೀತಿಯಲ್ಲಿ ಮುಂದಿನ ದಿವಸಗಳಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಈ ಕೋಣಗಳು ಖುಷಿ ಪಡಬೇಕು, ಕೋಣಗಳ ಹಬ್ಬ ಆಗಬೇಕು. ಅದೇ ರೀತಿಯಲ್ಲಿ ನಮ್ಮ ಈ ಸಲ ಕಾನ್ಸೆಪ್ಟ್ ತಿರುಪತಿ ಆಗಿದೆ. ಯಾಕಂದ್ರೆ ನಮ್ಮ ಸೆಲೆಬ್ರಿಟಿಗಳು ಯಾವುದೇ ಪಿಕ್ಚರ್ ಆಕ್ಟರ್ ಅಲ್ಲ, ನಮ್ಮ ಸೆಲೆಬ್ರಿಟಿಗಳು ಯಾರು ಕ್ರಿಕೆಟ್ ಆಡುವರಲ್ಲ, ಯಾವುದೇ ಶ್ರೀಮಂತರು ನಮ್ಮ ಸೆಲೆಬ್ರಿಟಿಗಳಲ್ಲ. ನಮ್ಮನ್ನ ಕಾರಣ ನಮ್ಗೆ ಚಿಕ್ಕಂದಿನಿಂದ ನಮಗೆ ಅನ್ನವನ್ನು ಕೊಟ್ಟಿರ್ತಕ್ಕಂಥ, ಅನ್ನವನ್ನು ನುಂಗಿ ಕಷ್ಟವನ್ನು ನುಂಗಿ ನಮಗೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಕೋಣೆಗಳೇ ನಮ್ಮ ಸೆಲೆಬ್ರಿಟಿ. ಧನ್ಯವಾದಗಳು ದೀಪಕ್ ಕುಮಾರ್ ಶೆಟ್ಟಿ ಅವರೇ, ನಿಮ್ಮ ಈ ಕಾರ್ಯಕ್ರಮದ ವಿವರ ಕೊಟ್ಟಿದ್ದಕ್ಕಾಗಿ. ಮಂಜೇಶ್ ಶೆಟ್ಟಿ ನಮಸ್ಕಾರ. ಸ್ನೇಹಿತರೆ, ಕೇಳಿದ್ರಲ್ಲ ಈ ಕಂಬಳದ ಹಿಂದಿರೋ ಉದ್ದೇಶ 70,000 ಜನರನ್ನ ಇಲ್ಲಿ ಸೇರಿಸತಕ್ಕಂತಹ ಒಂದು ಕೆಲಸ ಆಗ್ತದೆ. 200ಕ್ಕೂ ಹೆಚ್ಚು ಕಂಬಳದ ಕೋಣಗಳು ಇಲ್ಲಿ ಭಾಗವಹಿಸ್ತದೆ ಅಂತೆ. ಒಂದು ವಾರ ನಿರಂತರವಾಗಿ ಇಲ್ಲಿ ಕೃಷಿಗೆ ಸಂಬಂಧಪಟ್ಟಿರುವ ಕಂಬಳಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಕಾರ್ಯಕ್ರಮ ನಡೀತದೆ. ಬನ್ನಿ, ನೋಡಿ, ಎಂಜಾಯ್ ಮಾಡಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ.